ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಎದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫೈನಲಿ ನಿಮ್ಮ ವೇಟ್ ಇಸ್ ಓವರ್ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಪ್ರತಿದಿನ ಕಾಯ್ತಾನೆ ಕೂತಿದ್ರು ರಿಸಲ್ಟ್ ಯಾವ ಬರುತ್ತೆ ಅಂತ ಸಾಕಾಗಿ ಹೋಗ್ಬಿಟ್ಟಿದೆ ನಮ್ಮ ಒಂದು KCET ಸ್ಟೂಡೆಂಟ್ಸ್ ಆದ್ರೆ. ಈಗ ಫೈನಲಿ ನಿಮಗೆ ರಿಸಲ್ಟ್ ಡೇಟ್ ಆದ್ರೆ ಗೊತ್ತಿದೆ, ಮತ್ತೆ ಟೈಮ್ ಕೂಡ ನಾನು ತಿಳಿಸ್ಕೊಡ್ತೀನಿ ಯಾವಾಗ ಬರುತ್ತೆ. ಅದಕ್ಕಿಂತ ಇಂಪಾರ್ಟೆಂಟ್ ನೋಡಿ, ತುಂಬಾನೇ ಇಂಪಾರ್ಟೆಂಟ್ ಆದ್ರೆ ಈ ವಿಡಿಯೋ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಮತ್ತೆ ವಿಡಿಯೋನ ಕೊನೆವರೆಗೂ ಯಾರು ನೋಡ್ತೀರಾ ನಿಮಗೆ ಖಂಡಿತ ಒಂದು ಯೂಸ್ಫುಲ್ ಆಗಿರುವಂತ ತುಂಬಾನೇ ಇನ್ಫಾರ್ಮೇಶನ್ ಸಿಗುವಂತ ವಿಡಿಯೋ ಅಂದ್ರೆ ಇದಾಗಿರುತ್ತೆ. ಓಕೆನಾ, ಜಸ್ಟ್ ಓನ್ಲಿ ನಾಟ್ ರಿಸಲ್ಟ್ ಅಪ್ಡೇಟ್ ಅಷ್ಟೇ ಅಲ್ಲ, ತುಂಬಾ ಇನ್ಫಾರ್ಮೇಶನ್ ಆಗಿರುತ್ತೆ ಅಂತ ಹೇಳ್ತೀವಿ. ಬಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇದಾಗಿ ರಿಸಲ್ಟ್ ಬಗ್ಗೆ ಮಾತಾಡ್ಬಿಡ್ತೀನಿ. UG CET 2026 ಸಾಮಾನ್ಯ ಪ್ರವೇಶ ಪರೀಕ್ಷೆ ಫಲಿತಾಂಶ ಜೂನ್ 6ರಂದು ಶನಿವಾರ ಪ್ರಕಟಿಸಲಾಗಿದೆ. ಓಕೆ, ಅಂದ್ರೆ ಪ್ರಕಟಿಸಲಿದೆ, ಸಾರಿ ಅಂದ್ರೆ ಶನಿವಾರ 6 ಗಂಟೆಗೆ ನಿಮಗೆ ರಿಸಲ್ಟ್ ಆದ್ರೆ ಬರುತ್ತೆ. ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ KES ಅಂದ್ರೆ KES ಅಂತ ಸಹ ಅಧ್ಯಕ್ಷ ಡಾಕ್ಟರ್ ಶರಣ ಪ್ರಕಾಶ ಪಾಟೀಲ್ ಅವರ ಅಂದು ಮಧ್ಯಾಹ್ನ 12 ಗಂಟೆಗೆ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಆಮೇಲೆ ಫಲಿತಾಂಶ ಕೂಡ ವಿವರಗಳು ಅವ್ರು ನಿಮಗೆ ಎಲ್ಲ ಪೂರ್ತಿ ಕಂಪ್ಲೀಟ್ ಆಗಿ ಡೀಟೇಲ್ ಕೂಡ ಕೊಡ್ತಾರೆ. ಆ ಒಂದು ಪ್ರಕಟಣೆ ಆದ ನಂತರ ಸಾರ್ವಜನಿಕರು ಮಧ್ಯಾಹ್ನ 2 ಗಂಟೆ ನಂತರ ಈ ಕೆಳಗಿನ ಲಿಂಕ್ ಗಳ ಕ್ಲಿಕ್ ಮಾಡಿ ನಿಮ್ಮ ಒಂದು ಫಲಿತಾಂಶನ ಪಡಿ ಬಂದು ಹೇಳಿದ್ರೆ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಯಾವ್ದೇ ಲಿಂಕ್ ಕೊಟ್ಟಿದ್ದಾರೆ, ke.online.karnataka.government.in ಅಂತ ಒಂದು ಕೊಟ್ಟಿದ್ದಾರೆ. UG CET 2026 ರಿಸಲ್ಟ್ ಆದ್ರೆ ಬರುತ್ತೆ. ನೆಕ್ಸ್ಟ್ ಅದೇ ತರ ಫಾಲೋಯಿಂಗ್ ಇನ್ನು ಟೂ ಲಿಂಕ್ಸ್ ಕೊಟ್ಟಿದ್ದಾರೆ. ಎನಿವೆ ನಿಮ್ಮ ರಿಸಲ್ಟ್ ಬಂದ ತಕ್ಷಣ ನಾನು ಲಿಂಕ್ ಖಂಡಿತ ಪ್ರೊವೈಡ್ ಮಾಡ್ತೀನಿ. ನಮ್ಮ ಒಂದು ವಾಟ್ಸ್ಆಪ್ ಯಾರು ಜನ ಇರ್ತಾರೆ ಪ್ರತಿಯೊಬ್ಬರಿಗೂ ನಿಮಗೆ ಲಿಂಕ್ ಸಿಗುತ್ತೆ. ಡೋಂಟ್ ವರಿ. ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತಿದ್ದೀನಿ, ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿ. ಯಾಕಂದ್ರೆ ತುಂಬಾನೇ ಇನ್ಮೇಲಿಂದ ಅಪ್ಕಮಿಂಗ್ ಅಪ್ಡೇಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಒಂದೇ ಒಂದು ಅಪ್ಡೇಟ್ ಮಿಸ್ ಮಾಡ್ಕೊಂಡ್ರು ನೀವು ಮುಂದೆ ಬರುವಂತಹ ಫ್ಯೂಚರ್ ಅಂದ್ರೆ ಕೌನ್ಸಿಲಿಂಗ್ ಅಲ್ಲಿ ತುಂಬಾನೇ ಪಶ್ಚಾತ್ತಾಪ ಪಡ್ತೀರಾ. ಪದೇ ಹೇಳ್ತೀನಿ, ಮತ್ತೆ ಒತ್ತಿ. ಯಾಕಂದ್ರೆ ನೀವು ಯಾವುದೇ ಕಾರಣಕ್ಕೂ ಅಪ್ಡೇಟ್ ನ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಈಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ, ಯಾವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಬ್ರದರ್? ತುಂಬಾ ಜನ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ. ಬಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಅಂದ್ರೆ ಏನು ಇದೆಲ್ಲ ಅಂತ ಹೇಳ್ತೀರಾ. ನೋಡಿ, KCET ರಿಸಲ್ಟ್ ಬಂದ ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಕೊಡ್ತಾರೆ. ಅದರಲ್ಲಿ ನಿಮಗೆ ಒಂದು ಸೀಕ್ರೆಟ್ ಕೀ ಅಂತ ಇರುತ್ತೆ. ಆ ಸೀಕ್ರೆಟ್ ಕೀ ನಿಮಗೆ ಯಾವುದೇ ಕಾರಣಕ್ಕೂ ಯಾರಿಗೂ ತೋರಿಸಬಾರ್ದು. ಮತ್ತೆ ನಿಮಗೆ ಫೇಸ್ ಲಾಗಿನ್ ಅದೆಲ್ಲ ನಿಮಗೆ ಅಪ್ಕಮಿಂಗ್ ಅಲ್ಲಿ ಆಪ್ಷನ್ ಎಂಟ್ರಿ ಅಂತ ಬರುತ್ತೆ. ನೆಕ್ಸ್ಟ್ ನಿಮಗೆ ಆಪ್ಷನ್ ಎಂಟ್ರಿ ಅಂತ ತಕ್ಷಣ ಇವಾಗ ರೀಸೆಂಟ್ ಆಗಿ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರಲ್ಲ, ಅದೇ ತರ ಆಪ್ಷನ್ ಎಂಟ್ರಿ ಅಂತ ಬರುತ್ತೆ. ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಆದ ತಕ್ಷಣ ಮಾಕ್ ಅಲೈನ್ಮೆಂಟ್ ಅಂತ ಬರುತ್ತೆ. ನೆಕ್ಸ್ಟ್ ಫೈನಲ್ ಫಸ್ಟ್ ರೌಂಡ್ ರಿಸಲ್ಟ್ ಅಂತ ಬರುತ್ತೆ. ಇಷ್ಟೆಲ್ಲ ಪ್ರೆಸ್ದಲ್ಲಿ ಸಣ್ಣ ಅಂದ್ರೆ ಮಧ್ಯದಲ್ಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಅಪ್ಡೇಟ್ ಅಲ್ಲಿ ಏನಾದ್ರು ಮಿಸ್ ಮಾಡ್ಕೊಂಡ್ರೆ ನೀವು ನೋಡಿ, ಎಕ್ಸಾಂಪಲ್ ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ ಒಂದಿಷ್ಟು ರಿಸರ್ವೇಶನ್ಸ್ ಈ ತರ ಇರ್ತವೆ. ಎಕ್ಸಾಂಪಲ್ ಈಗ ಒಂದು ಸ್ಟೂಡೆಂಟ್ಸ್ಗೆ ಒಂದು ಇಂಜಿನಿಯರ್ ಸೀಟ್ ತಗೋಬೇಕಾದ್ರೆ 1.5-2 ಲಕ್ಷವರೆಗೂ ಫೀಸ್ ಇದೆ. ಅಂದ್ರೆ ಗೌರ್ಮೆಂಟ್ ಈಗ CET ಫೀಸ್ ತಗೋಬೇಕಾದ್ರೆ ನಿಮಗೆ 1,30,000 ಇದೆ. ಬಟ್ ನೀವು ಅಪ್ಡೇಟ್ಸ್ ಮಿಸ್ ಮಾಡಿದೆ, ರಿಸರ್ವೇಶನ್ ಕ್ಲೈಮ್ ಮಾಡ್ತಿದ್ರೆ ನೀವು ಬರೀ ಜಸ್ಟ್ ಏನ್ ಗೊತ್ತಾ, 32,000 ಅಲ್ಲಿ 1 ವರ್ಷ ಇಂಜಿನಿಯರಿಂಗ್ ಓದ್ಬೋದು. ಎಂಟೈರ್ 4 ವರ್ಷನ 1.25 ಲಕ್ಷದೊಳಗಡೆ ನಿಮ್ 4 ವರ್ಷ ಇಂಜಿನಿಯರ್ ಕೂಡ ಮುಗಿಸಬಹುದು. ಇದನ್ನೆಲ್ಲ ಯಾವ ತರ ಪಡ್ಕೊಳ್ಳೋದು ಮುಂದೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಹೇಳ್ತೀನಿ. ಓಕೆ, ಈಗ ಅದಕ್ಕಿಂತ ಮುಂಚೆ ಇವನ್ನೆಲ್ಲ ನೀವು ಮಾಡಬೇಕು, ರಿಸರ್ವೇಶನ್ ಕ್ಲೈಮ್ ಮಾಡಬೇಕು, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಬೇಕು, ಒಳ್ಳೆ ರ್ಯಾಂಕ್ ಹೋಗ್ಬೇಕು, ಕಟ ಮಾಡಬೇಕು. ಇದ್ರ ಬಗ್ಗೆ ಐಡಿಯಾ ಇಲ್ಲ ಬ್ರದರ್, ಯಾವ ತರ ಮಾಡಬಹುದು ಅಂತ ಕೇಳ್ತೀರಾ. ಬನ್ನಿ, ಅದಕ್ಕೋಸ್ಕರ ನಿಮಗೆ ನಾನು ಇದಕ್ಕೆ ಸಾಕಷ್ಟು ಟೈಮ್ ಹಾಕಿದ್ದೀನಿ. ಎಲ್ಲಿ ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಇದೇ ನಿಮಗೆ ಈ ಲಿಂಕ್ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆದ್ರಿಗೂ ಲಿಂಕ್ ಕಳಿಸ್ತೀನಿ. ಮತ್ತೆ ಲಿಂಕ್ ಕೂಡ ನೀವು ಇಲ್ಲೇ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೋಡಿ, ಇದೇ ಕಾಣಿಸುತ್ತೆ ನೀವು ಇದೇ.com KCET ಅಂತಂದು. ಇಲ್ಲಿ ನಿಮಗೆ ಫಸ್ಟ್ ಏನ್ ಕಾಣಿಸುತ್ತೆ, ನಿಮಗೆ ಎಲ್ಲ ಮಲ್ಟಿ ಕೋರ್ಸಸ್ ನೋಡಿ. ಯಾಕಂದ್ರೆ ಸ್ವಲ್ಪ ಜನ ಹೇಳ್ತಾರೆ ನೀವು ಬರೀ ಇಂಜಿನಿಯರ್ ಅಷ್ಟೇ ಫೋಕಸ್ ಮಾಡ್ಬಿಡ್ತೀರಾ. ನೆಕ್ಸ್ಟ್ ಇನ್ನು ಸ್ವಲ್ಪ ಜನ ಹೇಳ್ತಾರೆ ಅಗ್ರಿಕಲ್ಚರ್ ಅಷ್ಟೇ, BNS ನಾವು B Pharma D Pharma ಮಾಡ್ತೀವಿ, BS ನರ್ಸಿಂಗ್ ಮಾಡ್ತಾರೆ ಅಂತ ಈಗ ಎಂಟರ್. ಆಮೇಲೆ ಇನ್ನು ಸ್ವಲ್ಪ ಜನ ಹೇಳ್ತಾರೆ ನೀವು ಬರೀ ಜನರಲ್ ಕೂಡ ಅಂದ್ರೆ ರೆಸ್ಟ್ ಆಫ್ ಕರ್ನಾಟಕ ಅಷ್ಟೇ ನೋಡ್ತೀರಾ, ನಮ್ಮ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ನೋಡೋದಿಲ್ಲ, ಹೈದರಾಬಾದ್ ಕರ್ನಾಟಕ ಬಿಟ್ಟು ಮಿಕ್ಕಿದವರೆಲ್ಲ ಎಲ್ಲ ಕರ್ನಾಟಕ ಸ್ಟೂಡೆಂಟ್ಸ್ ನೋಡ್ತೀರಾ ಅಂತ ಹೇಳ್ತಾರೆ. ಈಗ ಎಂಟೈರ್ ಆಗಿ ಕಂಪ್ಲೀಟ್ ಪ್ರಾಜೆಕ್ಟ್ ಯಾರಿಗೆ ಹೈದರಾಬಾದ್ ಕರ್ನಾಟಕ ಆಗುತ್ತೆ, ಮತ್ತೆ ಜನರಲ್ ಅಂದ್ರೆ ನಮ್ಮ ರೆಸ್ಟ್ ಆಫ್ ಹೈದರಾಬಾದ್ ಕರ್ನಾಟಕ ಬಿಟ್ಟು ಎಲ್ಲ ಒಂದು ಕರ್ನಾಟಕ ಸ್ಟೂಡೆಂಟ್ಸ್ಗೆ ನಿಮಗೆ ಕಟ್ ಆಫ್ ರ್ಯಾಂಕ್ ವೈಸ್ ಕಟ್ ಆಫ್ ನ ಕೊಡ್ತಾ ಇದೀವಿ. ಇದಂಗಂದ್ರೆ ಏನಂದ್ರೆ, ನೀವು ಕಾಲೇಜ್ ಸೆಲೆಕ್ಷನ್ ಮಾಡಬೇಕಾದಾಗ ಅಂದ್ರೆ ಆಪ್ಷನ್ ಎಂಟ್ರಿ ಮಾಡ್ತಿರಲ್ಲ, ಅವಾಗ ನೀವು ರ್ಯಾಂಕ್ ನ ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಅದನ್ನ ಯಾವ ತರ ಮಾಡೋದು ನಾನು ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಇವಾಗ ನೀವು ಕೂಡ ಅನಲೈಸ್ ಮಾಡಿ ನೋಡು. ನೀವು ಇಂಜಿನಿಯರ್ ಮಾಡ್ತಿರ್ಬೋದು, ಅಗ್ರಿಕಲ್ಚರ್ ಮಾಡ್ಬೇಕು ಅನ್ಕೊಂಡಿರ್ಬೋದು, ವೆಟರ್ನರಿ, B Pharma D Pharma, BSc ನರ್ಸಿಂಗ್, BNS, ಅಲೈಡ್ ಹೆಲ್ತ್ ಸೈನ್ಸ್, BPO, BPT, ಆರ್ಕಿಟೆಕ್ಚರ್ಸ್ ಯಾವ್ದೋ ಒಂದು ಕೋರ್ಸ್ ಮಾಡ್ತೀರಿ. ಅದ್ರಲ್ಲಿ ನೀವು ಹೈದರಾಬಾದ್ ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಇರುವಂತಹ 8 ಡಿಸ್ಟ್ರಿಕ್ಟ್ ಅಲ್ಲಿ ಹೈದರಾಬಾದ್ ಕರ್ನಾಟಕ 371 ಅಂಟರ್ ಬರ್ತಾರೆ. ಅವ್ರು ಮಾತ್ರ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮಿಕ್ಕಿದವರು ರೆಸ್ಟ್ ಆಫ್ ಕರ್ನಾಟಕ ಅಂದ್ರೆ ಮಿಕ್ಕಿದವರು ಇರುವಂತ ಆ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಬಿಟ್ಟು ಬೇರೆ ಕರ್ನಾಟಕದಲ್ಲಿ ಅಂದ್ರೆ ಈ ರಿಸರ್ವೇಶನ್ ಇಲ್ಲದೆ ಇರೋರು ಅಂದ್ರೆ 371J ಆ ಒಂದು ರಿಸರ್ವೇಶನ್ ಇಲ್ಲದೆ ಇರೋರು ಇದನ್ನ ಕ್ಲಿಕ್ ಮಾಡ್ಕೊಂಡು ನಿಮ್ದು ಈಗ ಎಕ್ಸಾಂಪಲ್ ನಾನು ಲೈವ್ ಅಲ್ಲೇ ತೋರಿಸ್ತೀನಿ. ನಿಮ್ಮ ಒಂದು KCET ರ್ಯಾಂಕ್ ಈಗ ಯಾವ್ದೋ ಒಂದು ರ್ಯಾಂಡಮ್ ಆಗಿ ಒಂದು ಸ್ಟೂಡೆಂಟ್ಸ್ಗೆ ನಾನು ಅನ್ಕೋತೀನಿ ಒಂದು 2,000 ರ್ಯಾಂಕ್ ಬರುತ್ತೆ, ಇಲ್ಲ 20,000 ರ್ಯಾಂಕ್ ಬರುತ್ತೆ. ಎಷ್ಟು ಅನ್ಕೊಂಡು 2,000 ಹಾಕಿದ್ದೀನಿ. ಆ ಒಂದು ಯಾವ ಕ್ಯಾಟಗರಿ, ನಾನೀಗ ಸದ್ಯಕ್ಕೆ ಯಾವ ಕ್ಯಾಟಗರಿ, ಎಲ್ಲ ಕ್ಯಾಟಗರಿ ಹಾಕಿದ್ದೀನಿ. ಈಗ ನಾನು ಸದ್ಯಕ್ಕೆ ಜನರಲ್ ಮೆರಿಟ್ಗೆ ಹಾಕ್ತೀನಿ. GM ಕ್ಯಾಟಗರಿ ಬರ್ತಾ ನಾನು ನೀವು 2A 2B 3A 3B ಫಸ್ಟ್ 1A ನಿಮ್ದು ಯಾವ್ದು ಹಾಕೊಳ್ಳಿ. ಆಮೇಲೆ ಒಂದು ಪ್ರಿಪೇರ್ಡ್ ಕೋರ್ಸ್ ಯಾವ್ದಪ್ಪ ಅಂತ ಕೇಳಿದ್ರೆ ಎಲ್ಲ ಕೋರ್ಸ್ ಇರುತ್ತೆ ಇದರ ಇದರಲ್ಲಿ. ನಿಮಗೆ ಇದು ನಾನೀಗ ಕಂಪ್ಯೂಟರ್ ಸೈನ್ಸ್ ಮಾಡಬೇಕು ಅನ್ಕೊಂಡಿರ್ತಾರೆ ಅವರು. ಕಂಪ್ಯೂಟರ್ ಸೈನ್ಸ್ ಮಾಡಬೇಕು ಅಂತಂದಾಗ ಕಂಪ್ಯೂಟರ್ ಸೈನ್ಸ್ ಎಲ್ಲಿದೆ ಅಂತ ಹುಡುಕ್ತೀನಿ.
ನೋಡಿ ಇಂಜಿನಿಯರಿಂಗ್ ತುಂಬಾ ಕೋರ್ಸ್ ಇರುತ್ತೆ ಓಕೆನಾ. ಅದರಲ್ಲಿ ಸಿವಿಲ್ ಇದೆಲ್ಲ ನೋಡಿದ್ರೆ ತುಂಬಾ ಇರುತ್ತೆ. ನಮಗೆ ಜಸ್ಟ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಬೇಕು. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ನೋಡಿ, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇಷ್ಟು ಕೋರ್ಸ್ ಇದೆ, ಎಲ್ಲ ಆಪ್ಷನ್ ತುಂಬಾನೇ ತಲೆನೋವು ಬರುತ್ತೆ. ಅದಕ್ಕೋಸ್ಕರ ನೀವು ಮಾಡಬೇಕು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಹುಡುಕೊಂಡು ಅದ್ರದ್ದು ಏನಿದೆ ರ್ಯಾಂಕ್ ಅದನ್ನ ಕಟ್ ಆಫ್ ಮಾಡ್ಕೊಂಡು ನೋಡ್ಕೊಂಡು ಕೂತ್ಕೋಬೇಕು. CS ಅಂತ ಕರೀತಾರೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಕ್ಲಿಕ್ ಮಾಡ್ಕೊಡೆ. ಈಗ ಪ್ರೈವೇಟ್ ಕಾಲೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಏನ್ ಮಾಡುತ್ತೆ ನಿಮಗೆ ನಿಮ್ದೆಲ್ಲಾನು ಹೋಗ್ಬಿಟ್ಟು ಒಂದು PDF ನೋಡಿ 17 ಒಟ್ಟಿನಲ್ಲಿ ಟೋಟಲ್ ಆಗಿ 1708 ಅಷ್ಟು ನಿಮಗೆ ಮ್ಯಾಥ್ಸ್ ಹಾಕುವಂತ ಚಾನ್ಸ್ ಇರುತ್ತೆ. ಅದ್ರ ನಿಮಗೆ ಫಸ್ಟ್ ಯಾವ ಸಿಗುತ್ತೆ ಏನಿಲ್ಲ. ಅದಕ್ಕೆ ಡೌನ್ ಮಾಡಕ್ಕೆ ಒಂದು ಸ್ಮಾಲ್ ಅಮೌಂಟ್ ಅಂತ ಇಟ್ಟಿದ್ದೀನಿ. ಏನಪ್ಪ ಅಂದ್ರೆ ಡೌನ್ಲೋಡ್ ಅಮೌಂಟ್ ಜಸ್ಟ್ 99 ತೋರಿಸ್ತಿದೆ. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು 99 ರುಪೀಸ್ನ ಪೇ ಮಾಡಕ್ಕೆ ಇರುತ್ತೆ. ಜಸ್ಟ್ ಏನಿಲ್ಲ, ಇದೇ ತರ ಪೇ ಮಾಡಕ್ಕೆ ನಿಮಗೆ GPay UPay ಯಾವ್ದಾದ್ರು ನಡೀತದೆ, ಪೇ ಮಾಡಿ. ಈಗ ನಾನು ಇಲ್ಲೇ ಪೇ ಮಾಡ್ತಾ ಇದ್ದೀನಿ 99 ಕೊಟ್ಟು. ಪೇ ಮಾಡಿದ ತಕ್ಷಣ ಯಾವ ತರ ಬರುತ್ತೆ. ಈಗ ನಾನು GPay ಕ್ಲಿಕ್ ಮಾಡ್ಕೊಂಡೆ ಪೇ ಮಾಡ್ತೀನಿ. ಇವಾಗ ಪೇ ಮಾಡ್ತೀನಿ. ಒಂದೇ ಸೆಕೆಂಡ್ಗೆ ಲೈವಲ್ಲಿ ಇರಿ. ನಾನು ಪೇ ಮಾಡಿದ ತಕ್ಷಣನೇ ಪೇ ಮಾಡ್ತಾ ಇದ್ದೀನಿ. ಓಕೆ, ಈಗ ಪೇ ಮಾಡಿದ ತಕ್ಷಣ ಯಾವ ತರ ಬರುತ್ತೆ ನೋಡಿ. ಇಲ್ಲಿ ನಿಮಗೆ ಲೈವ್ ಅಲ್ಲಿ ಕಾಣಿಸ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಪೇ ಮಾಡಿದ ತಕ್ಷಣ ಏನಾಗುತ್ತೆ, ಒಳ್ಳೆ ನಿಮಗೆ ರಿಟರ್ನ್ ಆಗುತ್ತೆ. ಪೇಮೆಂಟ್ ಕನ್ಫರ್ಮೇಶನ್ಸ್ ಒಂದ್ಸರಿ ಕೇಳ್ತಿದೆ, ಕನ್ಫರ್ಮೇಶನ್ಸ್ ಆಯ್ತಾ ಅಲ್ಲ ಅಂತ ಒಂದು ಟೈಮು ಕನ್ಫರ್ಮ್ ಆಗಿದ ತಕ್ಷಣ ಏನ್ ಮಾಡುತ್ತೆ, ಜಸ್ಟ್ ಒಂದ್ ಸೆಕೆಂಡ್ ಕನ್ಫರ್ಮ್ ಆಯ್ತು ಅಂದ್ರೆ ನಿಮಗೆ ಕನ್ಫರ್ಮ್ ಆಗಿದ ತಕ್ಷಣ ಅಲ್ಲಿ ಡೌನ್ಲೋಡ್ ಕೂಡ ಕಾಣಿಸುತ್ತೆ ನೋಡಿ, ನಿಮಗೆ ಇಲ್ಲಿ ತೋರಿಸುತ್ತೆ. ಓಕೆ ನೋಡಿ, ಪೇಮೆಂಟ್ ಆಗಿದ ತಕ್ಷಣ ನಿಮಗೆ ಫೈಲ್ ಡೌನ್ಲೋಡ್ ಆಗುತ್ತೆ. ಫೈಲ್ ಡೌನ್ಲೋಡ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೋ ತಕ್ಷಣ ನಿಮಗೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಫೈಲ್ನ ಓಪನ್ ಮಾಡ್ಕೋ ತಕ್ಷಣ ಫೈಲ್ ಕೂಡ ಓಪನ್ ಆಗುತ್ತೆ. GM ರ್ಯಾಂಕ್ 2000, ಸ್ಟ್ರೀಮ್ ಅದು ಇಂಜಿನಿಯರಿಂಗ್ ಅಂತ ಹಾಕಿದ್ದ, ಕಂಪ್ಯೂಟರ್ ಸೈನ್ಸ್ ಅಂತ ಹಾಕಿದೆ. ನಿಮಗೆ ಇಲ್ಲಿ ಕಾಣಿಸುತ್ತೆ 2023 ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್. 2024 ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್. 2025 ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್. ಈ ಎಲ್ಲಾ ರೌಂಡ್ಸ್ದು ಇವ್ರಿಗೆ ಯಾವ್ದಾವ್ದು ಕಾಲೇಜು ಸಿಗುವಂತದ್ದು ಟಫ್ ಇದೆ, ಯಾವ್ಯಾವ ಕಾಲೇಜು ಸಿಗುವಂತದ್ದು ಚಾನ್ಸಸ್ ಇದೆ ಅನ್ನಕ್ಕೆ ನೋಡ್ಬೋದು. ಜಸ್ಟ್ ಟಾಪ್ 2 ಕಾಲೇಜ್ ಅಷ್ಟೇ ಟಫ್ ಈ ಒಂದು 2000 ರ್ಯಾಂಕಿಂಗ್ ಬಂದ್ರೆ. ಮಿಕ್ಕಿದ್ದು BMS ಬಂದ್ರೆ ಒಂದು ರೇಂಜ್ ಮಾಡ್ರೇಟ್, ಓಕೆನಾ, ಮಾಡ್ರೇಟ್ ಸಿಗೋ ಚಾನ್ಸ್ ಇದೆ. ಬಟ್ ಆದ್ರೆ ಅದಕ್ಕಿಂತ ಸೇಫ್ ಅಲ್ಲಿ ಏನ್ ಬರ್ತಾನೆ, ಈ ಎಲ್ಲ ಕಾಣಿಸ್ತಿದೆ ಎಲ್ಲಾ ಕಾಲೇಜ್ಗಳು ಸೇಫ್ ಆಗಿರುವಂತ ಕಾಲೇಜ್ಗಳಾಗಿರುತ್ತೆ. ಇಷ್ಟು ಕಾಲೇಜ್ದು ಎಲ್ಲ ಏನ್ ಕಾಣಿಸ್ತಿದೆ ನೋಡಿ, ಎಂಟೈರ್ ಎಲ್ಲಾ ಕಾಲೇಜ್ಗಳು ಸೇಫ್ ಆಗಿರುತ್ತೆ. ಈ ತರ ನಿಮ್ಮ ರ್ಯಾಂಕ್ ಮೇಲೆ ನೀವು ಯಾವ ಕಾಲೇಜಲ್ಲಿ ಸೇಫ್ ಇದಾವೆ, ಯಾವ ಕಾಲೇಜ್ ಮಾಡ್ರೇಟ್ ಇದೆ, ಯಾವ ಕಾಲೇಜ್ ಟಫ್ ಇದೆ, ವಿತ್ ನಿಮ್ಮ ಒಂದು ರ್ಯಾಂಕ್ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟೆಷ್ಟಿದೆ ಅಂತ 3 ಇಯರ್ಸ್ ನೋಡ್ಬೋದು ನೀವು. ಓಕೆನಾ, 3 ಇಯರ್ಸ್ ಕಟ್ ಆಫ್ ನ ನೋಡ್ಬೋದು. ಈ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಹೋಗಿ ನಿಮ್ಮ ಒಂದು ರ್ಯಾಂಕ್ ರಿಸಲ್ಟ್ ಬಂದ್ಮೇಲೆ, ಇಲ್ಲ ರಿಸಲ್ಟ್ ಬರಕ್ಕೆ ಮುಂಚೆಗಿಂತ ಬೇಡ, ರಿಸಲ್ಟ್ ಬಂದ್ಮೇಲೆ ಚೆಕ್ ಮಾಡ್ಕೊಂಡು ಈ ಒಂದು ನೀವು ಅನಲೈಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ತುಂಬಾನೇ ಟೈಮ್ ಅನ್ನೋದು ಉಳಿತದೆ. ಮತ್ತೆ ನೀವು ಇದನ್ನ ಕೂಡ ಕಾಲೇಜ್ ಲಿಸ್ಟ್ ಮಾಡ್ಕೊಂಡು ಆಪ್ಷನ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆಗ ಇದು ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂದ್ರೆ, ಇನ್ಫಾರ್ಮೇಶನ್ಸ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ತುಂಬಾನೇ ಟೈಮ್ ಹಾಕಿದೀವಿ. ಯಾಕಂದ್ರೆ ಎಲ್ಲಾ ಕಾಲೇಜ್ದು ಡೇಟಾ ತಗೊಂಡು ಇದು ಮಾಡೋಕ್ಕೆ ತುಂಬಾ ಟೈಮ್ ಆಗುತ್ತೆ. ನಿಮ್ಗೆ ಬೇಕಾದ್ರೆ ಜಸ್ಟ್ ಒಂದ್ಸರಿ ನೀವು ಯಾವ್ದಾದ್ರು ಒಂದು ಇಯರ್ದು ಜಸ್ಟ್ ಓನ್ಲಿ ಹೈದರಾಬಾದ್ ಕರ್ನಾಟಕ, ನಾನು ಹೈದರಾಬಾದ್ ಕರ್ನಾಟಕ ಬಿಡಿ, ಯಾವ್ದೋ ಒಂದೇ ಒಂದು ಕೋರ್ಸ್ ತಗೊಂಡು ಕಟ್ ಆಫ್ ಕೈದಲ್ಲೇ ಸಿಗುತ್ತೆ. ಒಂದು ಲೀಸ್ಟ್ ಮಾಡಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ನೀವು ಒಂದ್ಸರಿ ಕೂತು ಟ್ರೈ ಮಾಡಿ, ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ. ಇದನ್ನೆಲ್ಲ ಮಾಡೋಕೆ ಟೈಮ್ ಆಗಿದೆ. ಯೂಸ್ಫುಲ್ ಆಯ್ತು ಅಂದ್ರೆ ಯೂಸ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಳ್ಳಿ. ಹಾಗೆ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ರೆ ಈ ತರ ಸಾಕಷ್ಟು ಮೆಟೀರಿಯಲ್ಸ್ ಕಂಪ್ಲೀಟ್ ಆಗಿ ಫ್ರೀ ಸಿಗೋ ತುಂಬಾನೇ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ, ಮತ್ತೆ ಪದೇ ಹೇಳ್ತಿದ್ದೀನಿ. ಇನ್ನೂ ಯಾರು ಜಾಯ್ನ್ ಆಗಿದ್ರೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸಿಗೋಣ ಗೈಸ್ ನೆಕ್ಸ್ಟ್ ಮುಂದಿನ ನೋಡಿದ್ರೆ, ನಿಮ್ಗೆ ಏನಾದ್ರು ನೋಡಿದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ, ನಾನು ನಿಮಗೆಲ್ಲ ಆನ್ಸರ್ ಮಾಡ್ತೀನಿ ಅಂತ. ಸಿಗೋಣ ಗೈಸ್ ನೆಕ್ಸ್ಟ್ ಮುಂದಿನ ನೋಡಿದ್ರೆ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.